ಈ ಒಂದು ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ವಾಲಾ, ಆಕಾಶ್ ಮತ್ತು ಅಲೆನ್ ಅಂತಹ ಬಿಗ್ಗರ್ ಇನ್ಸ್ಟಿಟ್ಯೂಟ್ಗಳು ಮಾಡಿರುವಂತಹ ಒಂದು ಪ್ರೆಡಿಕ್ಷನ್ ಅನ್ನ ಅಂದ್ರೆ ನೀಟ್ 2025 ಕಟ್ ಆಫ್ ಎಷ್ಟಾಗಬಹುದು ಎಂಬುದನ್ನ ಪ್ರೆಡಿಕ್ಷನ್ ಮಾಡಿದ್ದಾರೆ. ಆ ಒಂದು ಪ್ರೆಡಿಕ್ಷನ್ ಅನ್ನ ನಾನು ಅನಾಲಿಸಿಸ್ ಮಾಡಿ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ನಿಲ್ಬಹುದು ಎಂಬುದನ್ನ ವಿವರಿಸಲಿದ್ದೇನೆ. ಅದಕ್ಕಿಂತ ಮುಂಚೆ ಇದನ್ನ ಕೇಳಿ, ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ಈಗ ವಿಡಿಯೋದ ಕಡೆ ಬರೋಣ. ಮುಖ್ಯವಾಗಿ ಈ ವರ್ಷ ಯಾವಾಗ ರಿಸಲ್ಟ್ ಬರಬಹುದು ಎಂಬುದನ್ನ ಮಾತಾಡೋಣ. 2023ರಲ್ಲಿ ಗಮನಿಸಬಹುದು, ಆನ್ಸರ್ ಕೀಯನ್ನು ಚಾಲೆಂಜ್ ಮಾಡೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಸಮಯ ಜೂನ್ 4 ಮತ್ತೆ ಜೂನ್ 6ನೇ ತಾರೀಕು ಒಳಗಾಗಿ ನೀವು 2023ರಲ್ಲಿ ಆನ್ಸರ್ ಕೀಯನ್ನು ಚಾಲೆಂಜ್ ಮಾಡಬಹುದಾಗಿದ್ದು, ಈ ಒಂದು ಡೇಟ್ ಆದ್ಮೇಲೆ ನೋಡಬಹುದು ನೀವು ಒಂದು ವಾರದ ಒಳಗಡೆ ಒಂದು ನೀಟ್ ರಿಸಲ್ಟ್ ಅನ್ನ ಬಿಟ್ಟಿದ್ರು. ಅಂದ್ರೆ ಜೂನ್ 13ಕ್ಕೆ ರಿಸಲ್ಟ್ ಅನ್ನ ಬಿಟ್ಟಿದ್ರು. ಅದೇ ರೀತಿ ಟ್ರೆಂಡ್ ಅನ್ನ ಕೂಡ ನೀವು ಗಮನಿಸಬಹುದು. 2024ರಲ್ಲಿ ಮೇ 21, 29 ಮತ್ತೆ 31ರ ಒಳಗಾಗಿ ನೀವು ಒಂದು ಚಾಲೆಂಜ್ ಅನ್ನ ಮಾಡಬಹುದಾಗಿತ್ತು. 2024ರಲ್ಲಿ ರಿಸಲ್ಟ್ ಅನ್ನ ಜೂನ್ 4ಕ್ಕೆ ಬಿಟ್ಟಿದ್ರು. ಇದು ಕೂಡ 5 ದಿನದ ಒಳಗಡೆಯಾಗಿ ಈ ಒಂದು ರಿಸಲ್ಟ್ ಅನ್ನ ಬಿಟ್ಟಿದ್ರು. ಮತ್ತೆ 2025ರಲ್ಲಿ ಕೂಡ 3ರಿಂದ 5ನೇ ತಾರೀಕು ಒಳಗಾಗಿ ನೀವು ಚಾಲೆಂಜ್ ಅನ್ನ ಮಾಡಬಹುದಾಗಿರುತ್ತೆ. ಈ ಒಂದು ಟ್ರೆಂಡ್ ಅನ್ನ ನೋಡ್ಕೊಂಡು ಹೋದ್ರೆ ಈಗ ನಾವು ಒಂದು ವೀಕ್ ಒಳಗಡೆ ಅಂತ ಕನ್ಸಿಡರ್ ಮಾಡಿದ್ರೆ 5ನೇ ತಾರೀಕಿನಿಂದ ಒಂದು ವೀಕ್ ಅಂದ್ಕೊಂಡ್ರೆ 13ನೇ ತಾರೀಕು ಒಳಗಡೆ ಬರಬಹುದು ರಿಸಲ್ಟ್. 14ರ ಒಳಗಾಗಿ ಈ ಒಂದು ರಿಸಲ್ಟ್ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದಾಗಿರುತ್ತೆ. ಅಷ್ಟೇ ಅಲ್ಲದೆ NTA ಖುದ್ದಾಗಿ ಹೇಳಿರೋದು ಒಂದು ರಿಸಲ್ಟ್ ಡೇಟ್ ಏನಂದ್ರೆ ಜೂನ್ 14 ಅಂತ ಹೇಳಿದೆ. ಆ ಒಂದು ಡೇಟ್ಗೆ ಖಂಡಿತವಾಗಿ ಬರಲೇಬೇಕು. ಅದಕ್ಕಿಂತ ಮುಂಚೆನೆ ಕೂಡ ಬಿಡಬಹುದಾಗಿರುತ್ತೆ ಈ ಒಂದು ರಿಸಲ್ಟ್ ಅನ್ನ. ಇಷ್ಟೊಂದು ದಿನ ಕಾಯ್ದಿವಂತೆ ಜೂನ್ 14ಗಾಗಿ ಕೂಡ ಕಾಯೋಣ. ಅದು ಆದ ನಂತರ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಈಗ ಬಿಗ್ಗರ್ ಇನ್ಸ್ಟಿಟ್ಯೂಟ್ಗಳಾದಂತಹ ಅಲೈನ್, ಆಕಾಶ್ ಮತ್ತೆ ಫಿಸಿಕ್ಸ್ ವಾಲಾದಂತಹ ಬಿಗ್ಗರ್ ಇನ್ಸ್ಟಿಟ್ಯೂಟ್ಗಳು ಮಾಡಿರುವಂತಹ ಒಂದು ನೀಟ್ ಕಟ್ ಆಫ್ ನ ಪ್ರೆಡಿಕ್ಷನ್ ಅನ್ನ ವಿವರಿಸಲಿದ್ದೇನೆ. ಮೊದಲಿಗೆ ಆಕಾಶ್ ಇನ್ಸ್ಟಿಟ್ಯೂಟ್ ಮಾಡಿರುವಂತಹ ಒಂದು ಪ್ರೆಡಿಕ್ಷನ್ ನೋಡೋಣ. ಜನರಲ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ಅಂದ್ರೆ ಇದು ಆಲ್ ಇಂಡಿಯಾ ಕಟ್ ಆಫ್ ಆಗಿರುತ್ತೆ. ಆಲ್ ಇಂಡಿಯಾ ಕಟ್ ಆಫ್ ಅನ್ನ ಇಷ್ಟೊಂದು ಲೋ ಹೇಳಿದ್ದಾರೆ ನೋಡಿ, ಗಮನಿಸಬಹುದು ನೀವು ಇಲ್ಲಿ. ಜನರಲ್ ಕ್ಯಾಟಗರಿಯಲ್ಲಿ 475ಕ್ಕೆ ಕಟ್ ಆಫ್ ನಿಲ್ಬಹುದು ಅಂತ ಗೆಸ್ ಮಾಡಿದ್ದಾರೆ. OBC ಯಲ್ಲಿ 475ಕ್ಕೆ ಕಟ್ ಆಫ್ ನಿಲ್ಬಹುದು. EWS 475ಗೆ ಕಟ್ ಆಫ್ ನಿಲ್ಬಹುದು. SC ಕ್ಯಾಟಗರಿಯಲ್ಲಿ 380ಕ್ಕೆ ಕಟ್ ಆಫ್ ನಿಲ್ಬಹುದು. ಮತ್ತೆ ST ಕ್ಯಾಟಗರಿಯಲ್ಲಿ 350ಕ್ಕೆ ಕಟ್ ಆಫ್ ನಿಲ್ಬಹುದು. ಈ ಒಂದು ಪ್ರೆಡಿಕ್ಷನ್ ಅನ್ನ ನೀವು ಅವರ ಖುದ್ದಾದಂತಹ ಒಂದು ವೆಬ್ಸೈಟ್ ನಲ್ಲಿ ಅವರು ಕಾಲೇಜ್ ಪ್ರೆಡಿಕ್ಷನ್ ಅನ್ನ ಯಾವ ರೀತಿ ಮಾಡಿದ್ದಾರೆ ಆ ಒಂದು ವೆಬ್ಸೈಟ್ ಮೂಲಕ ತೆಗೆದುಕೊಂಡಿರುವಂತಹ ಡಾಟಾ ಇದಾಗಿದೆ. ನಾವು ಕೂಡ ಇದನ್ನೇ ಬಯಸ್ತೇವೆ. 475 ಆಲ್ ಇಂಡಿಯಾ ಕಟ್ ಆಫ್ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ, ಅಂದ್ರೆ 400ರವರೆಗೆ ಕಟ್ ಆಫ್ ಬರಬಹುದು ಈ ಒಂದು ಪ್ರೆಡಿಕ್ಷನ್ ಅನ್ನ ನೋಡಿದ್ರೆ. ಆದ್ರೆ ಇದು ಕೇವಲ ಒಂದು ಇನ್ಸ್ಟಿಟ್ಯೂಟ್ ನ ಒಂದು ಪ್ರೆಡಿಕ್ಷನ್ ಆಗಿರೋದ್ರಿಂದ ಇದನ್ನ ನಾವು ಎಷ್ಟರ ಮಟ್ಟಿಗೆ ನಂಬಬಹುದು, ಎಷ್ಟರ ಮಟ್ಟಿಗೆ ನಂಬಾರ್ದು ಎಂಬುದನ್ನ ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಲಿತಾರೆ, ಬಹಳಷ್ಟು ವಿದ್ಯಾರ್ಥಿಗಳನ್ನ ಆ ಒಂದು ಲೆಕ್ಚರ್ಸ್ ಗಳು ನೋಡಿರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ನೀಟ್ ಪೇಪರ್ ನ ಕೂಡ ಅವರು ಅನಾಲಿಸಿಸ್ ಮಾಡಿರ್ತಾರೆ. ಇಷ್ಟೊಂದು ಅಂಕ ಈ ವರ್ಷ ಬರಬಹುದು ಅಂತ ಕೂಡ ಅವರು ಗೆಸ್ ಮಾಡಿರ್ತಾರೆ. ನೀವು ಇಲ್ಲಿ ಗಮನಿಸಬಹುದು 475 ಈ ಮಾರ್ಕ್ಸ್ ಇದೆಯಲ್ಲ, ಈ ಮಾರ್ಕ್ಸ್ ಗೆ ಅವರು ಕೊಟ್ಟಿರುವಂತಹ ಒಂದು ರ್ಯಾಂಕ್ ಎಷ್ಟು ಗೊತ್ತಾ? 25,000 ಆಲ್ ಇಂಡಿಯಾದಲ್ಲಿ ನೀವು ಕಟ್ ಆಫ್ ಅನ್ನ ನೋಡಿರ್ಬೋದು. ಲಾಸ್ಟ್ ಇಯರ್ ಕೂಡ 25,000 ಒಳಗಡೆ ನಿಂತಿತ್ತು ಕಟ್ ಆಫ್. ಈ ಒಂದು 2025ರಲ್ಲಿ ಕೂಡ 475ಕ್ಕೆ ಅವರು ಹೇಳ್ತಾ ಇರುವಂತಹ ಒಂದು ರ್ಯಾಂಕ್ ಇದೆಯಲ್ಲ ಅದು 25,000 ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈ 25,000ಕ್ಕೆ 475 ಬಂದ್ರೆ ಖಂಡಿತವಾಗಿ 430, 440ರಲ್ಲಿ ನಮ್ಮ 70,000 ರ್ಯಾಂಕ್ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ 430ಕ್ಕೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ಪ್ರೆಡಿಕ್ಷನ್ ಸತ್ಯವಾಗ್ಲಿ ಅಂತ ನಾನು ಬಯಸ್ತೇನೆ. ಅಷ್ಟೇ ಅಲ್ಲದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಈ ಒಂದು ಪ್ರೆಡಿಕ್ಷನ್ ನಿಜವಾದ್ರೆ. ಈ ಒಂದು ಪ್ರೆಡಿಕ್ಷನ್ ಅನ್ನು ನಾವು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ಗಳು ಬಹಳಷ್ಟು ಹೆಸರುವಾಸಿಯಾದಂತಹ ಇನ್ಸ್ಟಿಟ್ಯೂಟ್ಗಳು, ತಮ್ಮದೇ ಆದಂತಹ ಒಂದು ಓನ್ ಅನಾಲಿಸಿಸ್ ಅನ್ನ ಅವರು ಮಾಡಿರ್ತಾರೆ. ಅದರಿಂದ ಈ ಒಂದು ಗೆಸ್ ಅನ್ನ ಮಾಡಿರ್ತಾರೆ. ಇದು ಕೂಡ ನಿಜವಾಗಬಹುದು, ಆದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಆದ್ರೆ ನಾನು ಅಲೈನ್, ಆಕಾಶ್ ಮತ್ತೆ PW ಈ ಒಂದು ಇನ್ಸ್ಟಿಟ್ಯೂಟ್ ಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಇವು ಎಲ್ಲವುಗಳಲ್ಲಿ ಈ ಒಂದು ಆಕಾಶ್ ಇನ್ಸ್ಟಿಟ್ಯೂಟ್ ಹೇಳಿರುವಂತಹ ಪ್ರೆಡಿಕ್ಷನ್ ಇದೆಯಲ್ಲ ಬಹಳಷ್ಟು ಕಮ್ಮಿ ಹೇಳಿದ್ದಾರೆ. 475 ಮಾರ್ಕ್ಸ್ಗೆ ಆಲ್ ಇಂಡಿಯಾ ಕಟ್ ಆಫ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಆಕಾಶ್ ಇನ್ಸ್ಟಿಟ್ಯೂಟ್ ನ ಪ್ರಕಾರ ಈ ಒಂದು ಗೆಸಸ್ ಎಷ್ಟರ ಮಟ್ಟಿಗೆ ಸರಿ ಆಗಲಿದೆ ಅಂತ ನಾವು ಜೂನ್ 14ರ ಒಂದು ದಿನಾಂಕದಂದು ನೋಡೋಣ. ಆ ಒಂದು ರ್ಯಾಂಕ್ ನಿಮ್ಮ ರೇಂಜ್ಗೆ ಈ ಒಂದು ಮಾರ್ಕ್ಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸೋಣ.
ಮುಂದಿನದು ಫಿಸಿಕ್ಸ್ ವಾಲಾ ಪ್ರಿಡಿಕ್ಷನ್. ಈ ಒಂದು ಫಿಸಿಕ್ಸ್ ವಾಲಾ ಇದೆಯಲ್ಲ, ಇದು ಕೂಡ ಒಂದು ಪ್ರಿಡಿಕ್ಟರ್ ಅನ್ನ, ಆನ್ಲೈನ್ ಪ್ರಿಡಿಕ್ಟರ್ ಅನ್ನ ತನ್ನ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದೆ. ಆ ಒಂದು ಪ್ರಿಡಿಕ್ಟರ್ ಪ್ರಕಾರ ಈ ಒಂದು ಅನಾಲಿಸಿಸ್ ಅನ್ನ ಮಾಡಲಾಗಿದೆ. ಈ ಒಂದು ಅನಾಲಿಸಿಸ್ ಅನ್ನ ಕೂಡ ನೀವು ಗಮನಿಸಬಹುದು. ಈ ಒಂದು ಅನಾಲಿಸಿಸ್ ಪ್ರಕಾರ ಜನರಲ್ ಕ್ಯಾಟಗರಿಯಲ್ಲಿ 510ಕ್ಕೆ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿದ್ದಾರೆ. ಒಬಿಸಿ ಕ್ಯಾಟಗರಿಯಲ್ಲಿ ಕೂಡ 510ಕ್ಕೆ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿದ್ದಾರೆ. ಇಡಬ್ಲ್ಯೂಎಸ್ ಅಲ್ಲಿ 510ಕ್ಕೆ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೂರು ಕ್ಯಾಟಗರಿಯಲ್ಲಿ 510ಕ್ಕೆ ಒಂದು ಕಟ್ ಆಫ್ ನಿಲ್ಬಹುದು. ಅಂದ್ರೆ ಇದನ್ನ ಅವ್ರು ಹೇಳಿಲ್ಲ, ಅವರ ಒಂದು ಪ್ರೆಡಿಕ್ಟರ್ ಇದೆಯಲ್ಲ, ಅವರ ಒಂದು ರ್ಯಾಂಕ್ ಪ್ರೆಡಿಕ್ಟರ್ ಇದೆಯಲ್ಲ, ಆ ಒಂದು ರ್ಯಾಂಕ್ ಪ್ರೆಡಿಕ್ಟರ್ ಪ್ರಕಾರ ತೆಗೆದುಕೊಂಡಿರುವ ಒಂದು ಅನಾಲಿಸಿಸ್ ಆಗಿದೆ. ಅವರ ಅನಾಲಿಸಿಸ್ ಪ್ರಕಾರ 510ಕ್ಕೆ 25,000ವರೆಗೆ ರ್ಯಾಂಕ್ ಬರ್ಬೋದು ಅಂತ ಹೇಳಿದ್ದಾರೆ. ಈ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇದು ಆನ್ಲೈನ್ ಅಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದಂತಹ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಈ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ಬಹಳಷ್ಟು ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ ಅವರು ಖಂಡಿತವಾಗಿ ಈ ಒಂದು ಪ್ರೆಡಿಕ್ಷನ್ ಮಾಡಿರ್ತಾರೆ. ಈ ಒಂದು ಪ್ರೆಡಿಕ್ಷನ್ ಪ್ರಕಾರ ಆಲ್ ಇಂಡಿಯಾದಲ್ಲಿ 510ಕ್ಕೆ ಕಟ್ ಆಫ್ ನಿಂತರೆ ಕರ್ನಾಟಕದಲ್ಲಿ ಒಂದು ಆಲ್ಮೋಸ್ಟ್ 470 ತನಕ ಒಂದು ಕಟ್ ಆಫ್ ನಿಲ್ಬಹುದಾಗಿರುತ್ತೆ. ಮುಂದಿನ ಪ್ರಿಡಿಕ್ಷನ್ ಅಲೈನ್ ಮಾಡಿದೆ. ಈ ಒಂದು ಅಲೈನ್ ಮಾಡಿರುವಂತಹ ಪ್ರಿಡಿಕ್ಷನ್ ಇದೆಯಲ್ಲ, ಇದನ್ನ ಖುದ್ದಾಗಿ ಅವರು ತಮ್ಮ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ ಕೂಡ ಅವರು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಈ ಒಂದು ಪ್ರಿಡಿಕ್ಷನ್ ಪ್ರಕಾರ ಜನರಲ್ ಕ್ಯಾಟಗರಿಯಲ್ಲಿ 500 ಕಟ್ ಆಫ್ ನಿಲ್ಬಹುದು ಅಂತ ಹೇಳಿದ್ದಾರೆ. ಎಸ್ ಸಿ ಕ್ಯಾಟಗರಿಯಲ್ಲಿ 400, ಮತ್ತೆ ಎಸ್ ಟಿ ಕ್ಯಾಟಗರಿಯಲ್ಲಿ 390, ಒಬಿಸಿಯಲ್ಲಿ 500, ಮತ್ತೆ ಇಡಬ್ಲ್ಯೂಎಸ್ ಅಲ್ಲಿ 495 ಈ ರೀತಿಯ ಒಂದು ಪ್ರೆಡಿಕ್ಷನ್ ಅನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ, ಇವರು ನೀಟ್ ಎಕ್ಸಾಮ್ ಅನ್ನ ಬರೆದ ನಂತರ ರಿಲೀಸ್ ಮಾಡಿರುವಂತಹ ಒಂದು ಆನ್ಸರ್ ಕೀ ಇದೆಯಲ್ಲ, ಎಕ್ಸಾಕ್ಟ್ ಆಗಿ ಅದೇ ಆನ್ಸರ್ ಕೀಯನ್ನ NTA ಅವರು ಕೂಡ ನೀಡಿದ್ದಾರೆ. ಅಂದರೆ ನೀವು ಗಮನಿಸಬಹುದು, ಈ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇಲ್ಲಿ ಮಾಡುವಂತಹ ಒಂದು ಪ್ರೆಡಿಕ್ಷನ್ ಗಳನ್ನು ನಾವು ಅಲ್ಲಗಳೆಯುವಂತೆ ಇರೋದಿಲ್ಲ. ಯಾಕಂದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ ಬಹಳಷ್ಟು ಹೆಸರುವಾಸಿಯಾಗಿದ್ದು ಅಷ್ಟೇ ಅಲ್ಲದೆ ಆ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಬಹಳಷ್ಟು ಮ್ಯಾಟರ್ ಆಗುತ್ತೆ. ಅವರಿಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಡ್ಜ್ ಬೇಸಿಸ್ ಮೇಲೆ ಈ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಈ ಒಂದು ಪ್ರೆಡಿಕ್ಷನ್ ಪ್ರಕಾರ ನಾವು ಕರ್ನಾಟಕದ ಕಟ್ ಆಫ್ ಅನ್ನ ನೋಡ್ಕೊಂಡು ಹೋದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 460 ತನಕ ಒಂದು ಕಟ್ ಆಫ್ ಬರ್ಬೋದು. ಈ ಒಂದು ಪ್ರೆಡಿಕ್ಷನ್ ಪ್ರಕಾರ ನಾವು ಗಮನಿಸಬೇಕಾದದ್ದು ಏನಂದ್ರೆ 460 ತನಕ ಕರ್ನಾಟಕದ ಒಂದು ಕಟ್ ಆಫ್ ಲಾಸ್ಟ್ ರೌಂಡ್ ವರೆಗೆ ನಿಲ್ಬಹುದು ಅಂತ ನಾವು ಗೆಸ್ ಮಾಡಬಹುದಾಗಿರುತ್ತೆ. ಅಂದ್ರೆ ಈ ಮೂರು ಒಂದು ಇನ್ಸ್ಟಿಟ್ಯೂಟ್ ಗಳನ್ನ ನಾವು ಕಂಪೇರ್ ಮಾಡಬಹುದು. ಮೊದಲನೇದು ಆಕಾಶ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬಹಳಷ್ಟು ಕಡಿಮೆ ಒಂದು ಮಾರ್ಕ್ಸ್ ಅನ್ನ ಹೇಳಿದ್ದಾರೆ. ತದನಂತರ PW 510 ಮತ್ತೆ ಅಲೈನ್ ಇನ್ಸ್ಟಿಟ್ಯೂಟ್ ಕೂಡ 500 ವರೆಗೆ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿದ್ದಾರೆ. ಈ ಎಲ್ಲ ಪ್ರಿಡಿಕ್ಷನ್ ಗಳು ನಿಜವಾಗ್ಲೂ ಕರೆಕ್ಟ್ ಆದ್ರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ 460 430 ವರೆಗೆ ಮಾರ್ಕ್ಸ್ ಒಂದು ಕಟ್ ಆಫ್ ಹೋದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಒಂದು ಕಟ್ ಆಫ್ ನಿಲ್ಲಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಾಲೇಜ್ ಬಗ್ಗೆ, ಪ್ರತಿಯೊಂದು ಕಾಲೇಜ್ನಲ್ಲಿರುವಂತಹ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಕಟ್ ಆಫ್ ಎಷ್ಟಿತ್ತು, ಪ್ರತಿಯೊಂದು ಮಾಹಿತಿಯನ್ನು ನೀವು ಏನಾದರೂ ತಿಳ್ಕೊಳ್ಬೇಕಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾನು ಪೂರ್ತಿಯಾದಂತಹ ಅನಾಲಿಸಿಸ್ ಅನ್ನ ಕೂಡ ಮಾಡಿದ್ದೇನೆ. ಪ್ರತಿಯೊಂದು ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ ನಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು, ಆ ಒಂದು ಕಾಲೇಜ್ನ ಫೆಸಿಲಿಟೀಸ್ ಗಳೇನು, ಎಲ್ಲವನ್ನ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆದ್ರಿಂದ ವಿಡಿಯೋನ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳೊಂದಿಗೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೂ ಕೂಡ ಒಂದು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಹೆಲ್ಪ್ ಆಗಲಿ ಅಂತ ಭಾವಿಸ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಥ್ಯಾಂಕ್ ಯು.